ಫ್ಯಾಕ್ಟ್ ಟು ಫ್ಯಾಕ್ಟ್ ಚಾನಲ್ಗೆ ನಮಸ್ಕಾರ. ಹುಲಿ ಮೂತ್ರಕ್ಕೆ ಫುಲ್ ಡಿಮ್ಯಾಂಡ್. ಬೆಲೆ ಕೇಳಿದರೆ ಶಾಕ್ ಆಗ್ತೀರಾ. ಹುಲಿಯ ಮೂತ್ರದಲ್ಲಿ ಔಷಧಿ ಗುಣಗಳಿವೆ ಎಂಬ ವಿಷಯಗಳ ಕುರಿತು ಈಗ ಅಂತರ್ಜಾಲದಲ್ಲಿ ಹರಡುತ್ತಿವೆ. ಇಷ್ಟು ದಿನ ಗೋವುಗಳ ಮೂತ್ರಕ್ಕೆ ಇರುವ ಔಷಧಿ ಗುಣ ಮತ್ತು ಮಾರಾಟದ ಬಗ್ಗೆ ಕೇಳಿದ್ದೀವಿ. ಆದರೆ ಈಗ ಹುಲಿ ಮೂತ್ರಕ್ಕೆ ತುಂಬ ಬೇಡಿಕೆ ಶುರುವಾಗಿದೆ. ಅಲ್ಲದೆ ಹುಲಿ ಮೂತ್ರ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಗಳಿಸುತ್ತಿರುವ ವಿಚಿತ್ರ ಸುದ್ದಿ ಈಗ ಅಂತರ್ಜಾಲದಲ್ಲಿ ವೈರಲ್ ಆಗುತ್ತಿದೆ. ಇದು ನಿಜನಾ ಅಥವಾ ಸುಳ್ಳ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲರನ್ನೂ ಮೀರಿಸುವ ದೇಶಗಳಲ್ಲಿ ಚೀನಾ ದೇಶ ಒಂದು. ಈ ದೇಶದ ಆಹಾರ ಪದ್ಧತಿಗಳು, ಕೆಲವು ವಿಚಿತ್ರ ಸಂಗತಿಗಳು ಸಾಮಾನ್ಯವಾಗಿ ಅಂತರ್ಜಾಲದಲ್ಲಿ ವೈರಲ್ ಆಗುತ್ತಲೇ ಇರುತ್ತವೆ. ಆಹಾರ ವಿಚಾರದಲ್ಲಿ ಹಲವು ವಿವಾದಾತ್ಮಕ ವಿಷಯಗಳಲ್ಲಿ ಸಿಲುಕಿರುವ ಚೀನಾ ಮತ್ತೊಂದು ಅಚ್ಚರಿಯ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಚೀನಾದ ಮೃಗಾಲಯಲ್ಲೊಂದು ಹುಲಿ ಮೂತ್ರ ಮಾರಾಟ ಮೂಲಕ ಮತ್ತೆ ಸುದ್ದಿಯಲ್ಲಿದೆ. ಹುಲಿಯ ಮೂತ್ರವು ಹೆಚ್ಚಿನ ಔಷಧಿ ಗುಣಗಳನ್ನು ಹೊಂದಿದೆ ಎಂದು ಚೀನಿಯರು ನಂಬುತ್ತಾರೆ. ಹುಲಿಯ ಮೂತ್ರವನ್ನು ಮನುಷ್ಯರ ಸ್ನಾಯು ನೋವು, ಅಸ್ತಮಾ, ಉಳುಕು, ಸಂಧಿವಾತ ಮುಂತಾದ ಔಷಧಿಯಾಗಿ ಬಳಸುತ್ತಾರೆ ಎಂದು ಚೀನಾ ಜನರು ಹೇಳುತ್ತಾರೆ. ಅಲ್ಲದೆ 250 ml ಹುಲಿ ಮೂತ್ರದ ಬಾಟಲಿಗೆ ಸುಮಾರು 600 ರೂಪಾಯಿಯಂತೆ ಮಾರಾಟ ಮಾಡಲಾಗುತ್ತಿದೆ. ಈ ಘಟನೆ ಚೀನಾದ ಸಿಚುವಾನ್ ಪ್ರಾಂತ್ಯದ ಯಾನಾ ವನ್ಯಜೀವಿ ಮೃಗಾಲಯದಲ್ಲಿ ನಡೆದಿದೆ. ಈ ಉದ್ಯಾನವನವು 250 ಮಿಲಿ ಸೈಬೀರಿಯನ್ ಹುಲಿ ಮೂತ್ರವನ್ನು ಮಾರಾಟ ಮಾಡುತ್ತಿದೆ. ಈ ಮೂತ್ರವನ್ನು ಚೀನಾದ ಕರೆನ್ಸಿಯಲ್ಲಿ ಸುಮಾರು 50 ಯುವಾನ್ ಮತ್ತು ನಮ್ಮ ಭಾರತೀಯ ರೂಪಾಯಿಯಲ್ಲಿ 600 ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಇದು ಸ್ನಾಯು ನೋವು, ದೀರ್ಘಕಾಲದ ಸಂಧಿವಾತ ಮತ್ತು ಉಳುಕುಗಳಿಂದ ಪರಿಹಾರವನ್ನು ನೀಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ವಿಚಾರದ ಬಗ್ಗೆ ಚೀನಾದ ಮಾಧ್ಯಮಗಳು ಈ ವಿಷಯದ ಬಗ್ಗೆ ವೈದ್ಯಕೀಯ ತಜ್ಞರೊಂದಿಗೆ ಮಾತನಾಡಿದಾಗ ವೈದ್ಯರು ತಮ್ಮ ಅಭಿಪ್ರಾಯವನ್ನು ಮಿಶ್ರ ಅಭಿಪ್ರಾಯಗಳಾಗಿ ವ್ಯಕ್ತಪಡಿಸಿದ್ದಾರೆ. ಹುಲಿ ಮೂತ್ರವು ಯಾವುದೇ ಔಷಧಿ ಗುಣಗಳನ್ನು ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅನ್ನು ಮಾಡಿ.